यादवेन्द्राय ज्ञानमुद्रायोगिने नाथाय रुक्मिणेशाय नमो वेदान्तवेदिने रामाय रामभद्राय रामचन्द्राय वेधसे रघुनाथाय नाथाय सीताया पदये नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। ॐ नारायणं निखिलपूर्णगुणैकदेहं निर्दोषम् आप्यतमम् अपि अखिलैः सुवाक्यैः अस्योद्भवादिदम् अशेषविशेषतोऽपि वन्द्यं सदा प्रियतमं मम सन्नमामि। ॐ नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनम्। ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರೀಕೃಷ್ಣ ಮತ್ತು ಪಾಂಡವರ ಮಧ್ಯೆ ಎಲ್ಲ ರಾಜಸೂಯ ಯಾಗ ಹೇಗೆ ಮಾಡೋದು ಒಳ್ಳೆಯದಲ್ವಾ, ಸೊ ಎಷ್ಟೆಲ್ಲ ಅದರದ್ದು ಪ್ರಯೋಜನಗಳಿದೆ, ಇದರ ಮುಖ್ಯ ಫಲವನ್ನು ಪಡೆಯುವವನು ಯಾರು ಅಂತೇಳಿದರೆ ಭೀಮಸೇನ, ಅಂದರೆ ಬ್ರಹ್ಮ ಪದವಿಯನ್ನೇ ಕೊಡಬಲ್ಲದ್ದು. ಇನ್ನೊಂದು ಇದರ ಮುಖ್ಯ ಬೆನಿಫಿಷಿಯರಿ ಅಂದರೆ ಫಲ ಸಿಗುವಂಥವರು ಯಾರು ಅಂದರೆ ಪಾಂಡುರಾಜ. ಸೊ ಹೀಗೆ ಎಲ್ಲರಿಗೂ ಅವರವರ ಯೋಗ್ಯತೆಗೆ ಮೀರಿ ಇದೇನು ಫಲವನ್ನು ತಂದುಕೊಡ್ತದೆ ಅನ್ನುವಂಥ ಕೃತು ಶ್ರೇಷ್ಠ ಇದು ರಾಜಸೂಯ ಯಾಗ ಅಂತ ಹೇಳಿಬಿಟ್ಟು ಈಗ ಮಾಡುವುದು ಅಂತ ಎಲ್ಲ ಒಂದು ಯೋಚನೆ ಮಾಡಿದಾಗ ಕೃಷ್ಣ ಹೇಳ್ತಾನೆ, ಈಗ ಎಲ್ಲರೂ ಕಪ್ಪ ಕೊಡಬೇಕಲ್ವಾ ಈ ರಾಜಸೂಯ ಯಾಗ ಮಾಡೋದಿದ್ದರೆ. ಅಲ್ಲಿ ಒಬ್ಬ ಜರಾಸಂಧ ಅಂತ ಒಬ್ಬ ಇದ್ದಾನೆ, ಅವನನ್ನು ಬಲರಾಮನಿಂದಲೂ ಸೋಲಿಸ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿದಾಗ ಧರ್ಮರಾಜ ಭಾಳ ಯೋಚನೆ ಮಾಡಿಬಿಡ್ತಾನೆ. ಬಲರಾಮನಿಂದಲೂ ಸೋಲಿಸ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿದರೆ ಅವನು ತಿಳ್ಕೊಂಡಿರ್ಬೋದು ಕೃಷ್ಣನಿಂದಲೂ ಆಗಲಿಲ್ಲ ಅಂತ ಕಾಣ್ತದೆ. ಹಾಗಾದರೆ ಇಂಥ ಶತ್ರು ಅದು ಯಾರೂ ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ. ಈಗ ಅದು ಅಲ್ಲದೆ ತನ್ನ ತಮ್ಮಂದಿರು ಭೀಮಾರ್ಜುನರನ್ನು ಕಳಿಸಿ ಆ ಜರಾಸಂಧ ಅವರಿಗೇನಾದರೂ ಮಾಡಿಬಿಟ್ರೆ ನನಗೆ ಮುಂದೆ ಏನು ಗತಿ ಅನ್ನುವಂಥದ್ದು ಅದು ಅವನ ತಲೆಗೆ ಹೋಗಿಬಿಟ್ಟು ಕೃಷ್ಣನಿಗೆ ಹೇಳ್ತಾನೆ, ಭಗವಂತ ಬೇಡವೋ ಬೇಡ ಈ ರಾಜಸೂಯ ಯಾಗ ನಾನು ನಮ್ಮ ಮನಸ್ಸಿಂದ ತೆಗೆದಾಗಿತ್ತು ಅಂತ ಹೇಳುವಾಗ ಭೀಮಸೇನ ಹೇಳ್ತಾನೆ, ಮಾಡಬೇಕು ನಾವು ಮಾಡಲೇಬೇಕು. ಯಾಕಂತ ಹೇಳಿದರೆ ಮಹಾಪ್ರಯತ್ನ ಮಾಡುವಂತಹ ಯೋಗ್ಯತೆ ನಮ್ಮ ಹತ್ರ ಇದೆ, ಭಗವಂತನ ಅನುಗ್ರಹ ಇದೆ. ಸೊ ನಾವು ಮಾಡದೆ ಇನ್ಯಾರು ಮಾಡುವಂಥದ್ದು ಅನ್ನುವಂಥದ್ದು ಭೀಮಸೇನೆ ಹೇಳಿದಾಗ ಸರಿ. ಹಾಗಾದರೆ ಕೃಷ್ಣನು ಹೇಳ್ತಾನೆ, ಸೊ ಯಾವಾಗ ಇದರ ಮುಖ್ಯ ಕಾರಣ, ಇದರ ಮುಖ್ಯ ಫಲವನ್ನು ಪಡೆಯುವವನು ಭೀಮಸೇನ, ಅವನೇ ಮುಂದೆ ಬಂದು ಹೇಳ್ತಾನೆ ನಾವು ಮಾಡಬೇಕಂತ. ಹಾಗಿರುವಾಗ ಮಾಡುವುದೇ ಇದನ್ನು ಈ ಯಾಗವನ್ನು ಮಾಡುವುದೇ ಅಂತ ಹೇಳಿಬಿಟ್ಟು ಸೊ ಮಾಡುವುದೇ ಅಂತ ಹಾಕಿದ್ರೆ ಈಗ ಅದು ಯೋಚನೆ ಮಾಡುವ, ಈ ಜರಾಸಂಧನ ಬಗ್ಗೆ ಯೋಚನೆ ಮಾಡುವ ಅಂಥೇಳಿ ಜರಾಸಂಧನ ಬಗ್ಗೆ ಹೇಳುವಾಗ ಕೃಷ್ಣ ಹೇಳ್ತಾರೆ, ಎಂಥ ಜರಾಸಂಧ ಅಂತ ಹೇಳಿದರೆ ಕಲಿಯನ್ನು ಬಿಟ್ಟರೆ ಇನ್ನು ಉಳಿದ ಎಲ್ಲ ದುಷ್ಟರಿಗೆ ಒಂದು ಬಲ ಇರುವವನೇ ಈ ಜರಾಸಂಧ. ಎಲ್ಲ ದುಷ್ಟರಿಗೂ ಬಲವನ್ನು ಕೊಡುವಂಥ ಈ ಜರಾಸಂಧ, ಇವನನ್ನು ನಾವು ಯೋಚನೆ ಮಾಡಬೇಕು. ಇವನನ್ನು ಸೋಲಿಸುವವರು ಯಾರು ಅಂತೇಳಿದರೆ, ಹೇಗೆ ದುಷ್ಟರಿಗೆ ಬಲವನ್ನು ಕೊಡುವಂಥದ್ದು ಜರಾಸಂಧನೋ ಹಾಗೆ ಎಲ್ಲ ಒಳ್ಳೆಯವರಿಗೆ ಆಶ್ರಯ ಕೊಟ್ಟಿರುವಂತಹ ಎಲ್ಲ ಒಳ್ಳೆ ಗುಣಗಳಿಂದ ತುಂಬಿರುವಂಥ ಒಬ್ಬ ಇದ್ದಾನೆ. ಅವನು ಏನಂತ ಹೇಳಿದರೆ, ಅವನನ್ನು ಯಾರು ಅಂತ ಧರ್ಮರಾಜ ನೀನೇ ಎಣಿಸಿಬಿಟ್ಟು ನನ್ನ ಜೊತೆಗೆ ಕಳಿಸಿಕೊಡು ಅಂತ ಅಲ್ಲಿವರೆಗಾಗಿದೆ. ನಿನ್ನೆ ಎಷ್ಟನೇ ಶ್ಲೋಕ ಅದು? 99ನೇ ಶ್ಲೋಕ ಅಲ್ವಾ? ಹಾಂ. ಸೊ ಕಲೆ ನಂತರ 100ನೇ ಶ್ಲೋಕ, 101, 102ನೇ ಶ್ಲೋಕ ಅಲ್ವಾ ಇವತ್ತು? ಹಾಂ, ಯಾರು ಇವರಿದ್ದಾರೆ? ಹರಿದಾಸಣ್ಣ ಓದ್ತೀರಿ? ಹಾಂ, ಪಂಡೆ. ಸಮರ್ಥ ಗುರುಭ್ಯೋ ನಮಃ ಹರಿ ಓಂ. ಯದಿ ಸ್ಮತೇನ ಮಾಧೋ ದೇಹನ್ಯತೆ ಸತಾಂ ಜಯಃ ವಿಪರ್ಯಯೇನ ಸತ್ಯಾಮಿತಿ ಸ್ಮ ವಿದ್ಯನಾನ್ಯಥಾ. ಅಲ್ಲಿ ಜರಾಸಂಧ ಎರಡನೇ ಕಲಿಯಾದರೆ ಇಲ್ಲಿ ಭೀಮಸೇನ ದೇವರೇ ಮುಖ್ಯ. ಮತ್ತೆ ಅವನಿಗೆ ಎದುರಾಳಿಯಾಗಿ ಭೀಮಸೇನವರು ಇದ್ದಾರೆ. ಅವನಿಂದ ಜರಾಸಂಧ ಹತನಾದರೆ ಸತ್ಯನಿಗೆ ಜಯ,
ಇಲ್ಲದಿದ್ದರೆ ದುರ್ಜನರಿಗೆ ಜಯ, ಇದು ಅನ್ಯಥಾ ಆಗದೆಂದು ತಿಳಿ ಎಂದು ಕೃಷ್ಣನು ಧರ್ಮರಾಜನಿಗೆ ಹೇಳ್ತಾನೆ. ಯದಿ ಸ್ಮ ತೇನ ಮಾಘಧೋ ನಿಹನ್ಯತೆ ಸತಾಂ ಜಯಃ ವಿಪರ್ಯಯೇಣ ಚ ಅಸತಾಂ ಇತಿ ಸ್ಮ ವಿದ್ಧಿ ನಾನ್ಯಥಾ. ಈಗ ಕೃಷ್ಣ ಅಂದರೆ ನಿಜವಾದ ಪರಿಸ್ಥಿತಿಯನ್ನು ಹೇಳ್ತಾನೆ. ಏನಂತ ಹೇಳಿದರೆ, ಭಗವಂತನಿಗೆ ಗೊತ್ತು ಈ ಜರಾಸಂಧನನ್ನು ಹೇಗೆ ಸೋಲಿಸಬೇಕು, ಹೇಗೆ ಕೊಲ್ಲಬೇಕು, ಅವನ ಟೈಮು ಬಂದಿದೆ, ಎಲ್ಲ ಗೊತ್ತಿದೆ. ಆದರೆ ಎಲ್ಲ ಗೊತ್ತಿದೆ ಅಂತ ಹೇಳ್ಕೊಂಡು ಮಾತಾಡಲಿಕ್ಕಾಗತ್ತಾ? ಲೋಕದ ನಿಯಮಗಳು ಎಲ್ಲ ಅದಕ್ಕೆ ಅನುಸಾರವಾಗಿ ಎಲ್ಲರೂ ಹೇಗೆ ಯೋಚಿಸ್ತಾರೆ ಅನ್ನುವಂಥದ್ದಕ್ಕೆ ಅನುಸಾರವಾಗಿಯೇ ಭಗವಂತ ಯೋಚಿಸಿದ ಹಾಗೆ ಮಾಡಿಬಿಟ್ಟು ಹೇಳುವಂಥದ್ದು. ಯದಿ ಒಂದು ವೇಳೆ, ತೇನ ಅಂತೇಳಿದರೆ ಈಗ ಅಲ್ಲಿ ಮಹಾದುಷ್ಟ ಜರಾಸಂಧ, ಇಲ್ಲಿ ಮಹಾಸಜ್ಜನರಿಗೆ ಆಶ್ರಯನಾದವನು, ಎಲ್ಲ ಗುಣಗಳಿಂದ ತುಂಬಿಕೊಂಡು ಜನ್ಮ ತಾಳಿದವನು ವಾಯುದೇವರ ಅವತಾರನಾದ ಭೀಮಸೇನ. ಸೊ ಈಗ ಧರ್ಮರಾಜನಿಗೆ ಹೇಳ್ತಾನೆ ಅವನನ್ನು ಕಳಿಸಿಕೊಡು ಅಂತ. ಅಂದರೆ ಧರ್ಮರಾಜನಿಗೂ ಗೊತ್ತು ಇದು ಭೀಮಸೇನನೇ ಅಂತ. ಈಗ ತೇನ ಆ ಭೀಮಸೇನನಿಂದ ಮಾಗಧಃ ನಿಹನ್ಯತೆ, ಮಗಧ ದೇಶದ ರಾಜನಾದ ಜರಾಸಂಧನು ನಿಹನ್ಯತೆ ಕೊಲ್ಲಲ್ಪಟ್ಟರೆ, ಹಂತುಂ ಇಚ್ಛಾಮಿ ಕೊಲ್ಲಲು ಇಷ್ಟಪಡುತ್ತೇನೆ, ಹಂತಿ ಸಾಯ್ತಾರೆ, ಹಂತಿ ಕೊಲ್ಲಲ್ಪಡುತ್ತಾರೆ. ಸೊ ಎಲ್ಲ ಭಗವದ್ಗೀತೆಯಲ್ಲಿ ಬಂದದ್ದು. ಯಾವುದು ಈ ಜೀವದ ಬಗ್ಗೆ ಹೇಳುವಾಗ ಹೇಳ್ತಾರೆ, ಜೀವಾತ್ಮ ಅಂತ ಹೇಳಿದರೆ ಏನಂತ ಹೇಳಿದರೆ, ಈ ಜೀವಾತ್ಮನಲ್ಲಿ ಒಬ್ಬ ಜೀವಾತ್ಮ ಇದ್ದಾನೆ, ಅವನಿಗೊಂದು ಶರೀರ. ನಮಗೆ ಏನು ಹೇಳೋದು, ನಾವು ಎಣಿಸ್ಕೊಳ್ಳೋದು ಈ ಶರೀರವೇ ಜೀವಾತ್ಮ ಅಂತ ಅಲ್ಲ. ಶರೀರ ಆ ಜೀವಾತ್ಮನಿಗೆ ಕೊಡಲ್ಪಟ್ಟಿದೆ ಭಗವಂತನಿಂದ. ಆ ಜೀವಾತ್ಮ ಅನ್ನುವಂಥದ್ದು ಜೀವ, ಅವನು ನಶ್ವರ, ಅವನಿಗೆ ಸಾವಿಲ್ಲ ಅಂತ ಹೇಳಿದರೆ, ಈಗ ಈ ಶರೀರ ಮುಗೀತು ಅಂತ ಸತ್ತಾಗ ಈ ಶರೀರ ಬಿಟ್ಟರೆ ಹೇಗೆ ನಾವು ಒಂದು ಅಂಗಿ ಹರಿದೋದ ಕೂಡಲೇ ಇನ್ನೊಂದು ಹೊಸ ಅಂಗಿ ಪರ್ಚೇಸ್ ಮಾಡಿ ಹಾಕಿಕೊಳ್ತೇವೋ, ಹಾಗೆ ಈ ಜೀವನಿಗೆ ಈ ಶರೀರ ಹೋಯಿತು, ಸತ್ತೋದ ಅಂತ ಹೇಳಿದರೆ ಇನ್ನೊಂದು ಶರೀರ ಭಗವಂತ ಕೊಡ್ತಾನೆ ಅವನ ಕರ್ಮಫಲಕ್ಕೆ ಅನುಸಾರವಾಗಿ. ಸಾಯುವಾಗ ಅವನು ಏನನ್ನು ಯೋಚಿಸಿ ಸತ್ತಿದ್ದಾನೋ ಅದೇ ಆಗಿ ಹುಟ್ಟುತ್ತಾನೆ ಅನ್ನುವಂಥದ್ದು. ಸೊ ಹಾಗೆ ಏನಾಯ್ತು, ಈಗ ಇಲ್ಲಿ ಮಾಗಧಃ ನಿಹನ್ಯತೆ, ಜರಾಸಂಧನು ಕೊಲ್ಲಲ್ಪಟ್ಟರೆ ಅಂತೇಳಿದರೆ ಭಗವದ್ಗೀತೆಯಲ್ಲಿ ಅದರ ಬಗ್ಗೆ ಎಲ್ಲ ಹೇಳಿಬಿಟ್ಟು ಜೀವ ಅನ್ನುವಂಥದ್ದು ಸಾಯುವುದಿಲ್ಲ, ಶರೀರ ಮಾತ್ರ ಸಾಯುವುದು, ಪುನರ್ಜನ್ಮ, ಇನ್ನೊಂದು ಶರೀರ. ಸೊ ಆಯ್ತಲ್ವ. ಹೀಗೆ ಮಾಗಧನು ಒಂದು ವೇಳೆ ಕೊಲ್ಲಲ್ಪಟ್ಟರೆ, ಅಂದರೆ ಕೊಲ್ಲಲ್ಪಟ್ಟರೆ ಅಂತ ಯಾಕೆ ಹೇಳೋದು? ಭಗವಂತನಿಗೆ ಸಂಶಯ ಇದೆಯಾ? ಇಲ್ಲವೇ ಇಲ್ಲ, ಸಂಶಯನೇ ಇಲ್ಲ. ಆದರೂ ಧರ್ಮರಾಜ ಪಾಂಡವರು ಎಲ್ಲ ಹೇಗೆ ಯೋಚಿಸ್ತಾರೆ ಹಾಗೆ ಕೃಷ್ಣನು ಯೋಚಿಸಿದಾಗೆ ಮಾಡ್ತಾನೆ. ಯೋಚಿಸಿದಾಗೆ ಮಾಡಿಬಿಟ್ಟು ಹೇಳೋದು, ಒಂದು ವೇಳೆ ನಾನು ಭೀಮಸೇನನನ್ನು ಕರ್ಕೊಂಡು ಹೋಗಿ ಜರಾಸಂಧನು ಭೀಮನ ಕೈಯಿಂದ ಸತ್ತು ಹೋದರೆ, ತೇನ ಅಂದರೆ ಭೀಮಸೇನನಿಂದ, ಮಾಗಧಃ ನಿಹನ್ಯತೆ ನಾನು ಕರ್ಕೊಂಡು ಹೋಗ್ತೇನೆ. ಯಾಕೆ? ಜರಾಸಂಧನನ್ನು ಕೊಲ್ಲಿಕ್ಕೆ. ಕೊಲ್ಲುವುದು ಯಾರು? ಭೀಮಸೇನ. ಅಂದರೆ ಕೊಲ್ಲುವುದರಲ್ಲಿ ಸಮರ್ಥನಾದರೆ, ಕೊಂದರೆ, ಯದಿ ತೇನ ಭೀಮಸೇನನಿಂದ ಮಾಗಧಃ ಜರಾಸಂಧನು ನಿಹನ್ಯತೆ ಕೊಲ್ಲಲ್ಪಟ್ಟರೆ ಏನಾಯಿತು? ಸತಾಂ ಜಯ, ಎಲ್ಲ ಸಜ್ಜನರಿಗೆ ಜಯ ಸಿಕ್ಕಿದಾಗ ಆಯಿತು. ಅಂದರೆ ಭಗವಂತ ಯಾಕೆ ಅವತಾರ ಮಾಡಿದ್ದು? ಧರ್ಮ ಸಂಸ್ಥಾಪನಾರ್ಥಾಯ. ಎಲ್ಲಿ ನೋಡಿದರೂ ಧರ್ಮ ಸಂಸ್ಥಾಪನೆ ಆಗಬೇಕು. ಅಲ್ಲಿ ನರಕಾಸುರನನ್ನು ಕೊಂದ, ನರಕಾಸುರನ ಮಗನಿಗೆ ಪಟ್ಟ ಕಟ್ಟಿದ ಕೃಷ್ಣ. ಸೊ ಎಲ್ಲೆಲ್ಲ ಹೋಗ್ತಾನೋ ಏನು, ಎಲ್ಲ ರಾಜರುಗಳು ಎಷ್ಟು ಜನ ಎಲ್ಲಿ ರಾಕ್ಷಸ ದುಷ್ಟರನ್ನು ಕೊಂದಿದ್ದಾನೆ. ಅಲ್ಲಿ ಇವರನ್ನು ಕೊಂದ, ಯಾರನ್ನು? ಕಂಸನನ್ನು. ಜಾತಃ ಕಂಸವಧಾರ್ಥಾಯ, ಮುಖ್ಯವಾಗಿ ಕೃಷ್ಣ ಅವತಾರ ಮಾಡಿದ್ದೇ ಕಂಸನನ್ನು ಕೊಲ್ಲಿಕ್ಕೆ. ಕಂಸನನ್ನು ಕೊಂದ. ಕಂಸನನ್ನು ಕೊಂದ ಮೇಲೆ ಮಥುರೆದ್ದು ರಾಜ ಆಗ್ಬೋದಿತ್ತಲ್ಲ ಕೃಷ್ಣ? ಅಂದರೆ ಇಲ್ಲ, ಏನಿಲ್ಲ. ರಾಕ್ಷಸರ ಹತ್ಯೆ ಮಾಡಲಿಕ್ಕೆ, ಧರ್ಮ ಸಂಸ್ಥಾಪನೆಗೆ ಕಂಸನನ್ನು ಕೊಂದ ಮೇಲೆ
ಕಂಸನ ತಂದೆಯನ್ನು ಕಂಸ ಜೈಲಿಗೆ ಹಾಕಿ ಅವನು ರಾಜನಾದ್ದಲ್ವ. ಸೊ ಕಂಸನ ತಂದೆ ಅವನನ್ನು ಜೈಲಿಂದ ಬಿಡಿಸಿಬಿಟ್ಟು ಅವನನ್ನು ಸಿಂಹಾಸನದಲ್ಲಿ ಕೂರಿಸಿದ. ಸೊ ಪ್ರತಿ ದಿಕ್ಕಿನಲ್ಲಿಯೂ ಕೂಡ ಯಾರು ನಿಜವಾಗಿಯೂ ಆ ಸಿಂಹಾಸನದಲ್ಲಿ ಕೂತುಕೊಳ್ಳಿಕ್ಕೆ ಯೋಗ್ಯತೆ ಇರುವವರೋ ಅವರನ್ನೇ ಕೂರಿಸಿದ್ದಾನೆ. ಈ ರೀತಿ ಎಲ್ಲ ದುಷ್ಟರನ್ನು ಕೊಂದು ಏನು ಪ್ರತಿ ಕಡೆಯಲ್ಲಿಯೂ ಕೂಡ ಧರ್ಮ ಸಂಸ್ಥಾಪನೆ ಮಾಡಿದ್ದಾನೆ. ಅದೇ ರೀತಿಯಲ್ಲಿ ಇಲ್ಲಿ ಭೀಮಸೇನನ ಮುಖಾಂತರ ಜರಾಸಂಧ ಕೊಲ್ಲಲ್ಪಟ್ಟಾಗ ಎಲ್ಲ ಭಗವಂತನ ಲೀಲೆ ಇದೆಲ್ಲ. ಆಗ ಏನಾಗ್ತದೆ, ಸತಾಂ ಜಯ, ಎಲ್ಲ ಒಳ್ಳೆಯವರ ಸಜ್ಜನರ ಜಯ ಆಯಿತು ಅಂತ ಅರ್ಥ. ಧರ್ಮ ಸಂಸ್ಥಾಪನೆ ಆಯಿತು ಅಂತ ಅರ್ಥ. ವಿಪರ್ಯಯೇಣ, ಇದಕ್ಕೆ ವಿರುದ್ಧವಾಗಿ, ವಿಪರ್ಯಯೇಣ ಚ ಅಸತಾಂ, ಇದಕ್ಕೆ ವಿರುದ್ಧವಾಗಿ ಅಂದ್ರೇನು? ಜರಾಸಂಧನಿಂದ ಭೀಮನು ಕೊಲ್ಲಲ್ಪಟ್ಟರೆ, ಭೀಮನಿಂದ ಜರಾಸಂಧ ಕೊಲ್ಲಲ್ಪಟ್ಟರೆ ಸಜ್ಜನರ ವಿಜಯ. ಒಂದು ವೇಳೆ ಜರಾಸಂಧನು ಭೀಮಸೇನನನ್ನು ಕೊಂದು ಬಿಟ್ಟರೆ ಅದಕ್ಕೆ ಹೆಸರು ವಿಪರ್ಯಯೇಣ, ವಿರುದ್ಧವಾಯಿತು. ಎಣಿಸಿದ್ದಕ್ಕೆ ವಿರುದ್ಧ ಆದರೆ ಅಸತಾಂ ಅಂದರೆ ಅರ್ಥ ಏನು? ಅಸತಾಂ ಜಯ, ದುಷ್ಟರ ಜಯ ಆಗಿ ಹೋಯಿತು. ದುಷ್ಟರ ಅಪಜಯ ಆಗಬೇಕು. ಒಂದು ವೇಳೆ ಆ ಜರಾಸಂಧ ಭೀಮಸೇನನನ್ನು ಕೊಂದು ಬಿಟ್ಟರೆ, ಯದಿ ಒಂದು ವೇಳೆ ಆ ರೀತಿ ಆದರೆ ಏನಾಯಿತು? ಸತಾಂ ಜಯ ಆಗಲಿಲ್ಲ, ಅಧರ್ಮದ ಸಂಸ್ಥಾಪನೆ ಆಯಿತು, ಧರ್ಮ ಸಂಸ್ಥಾಪನೆ ಆಗಲಿಲ್ಲ. ಚ ಅಸತಾಂ ಇತಿ, ಅಸತಾಂ ಇತಿ ಅಂದರೆ ಅಸತಾಂ ಜಯ ಇತಿ ಅಂದರೆ ದುಷ್ಟರಿಗೆ ಜಯ ಆದಾಗೆ ಆಗ್ತದೆ. ಸ್ಮ ವಿದ್ಧಿ, ಹೀಗೆ ತಿಳಿಯಿರಿ ಅಂದರೆ ಈಗ ಅಲ್ಲಿ ತಿಳಿಯಿರಿ ಅಂತ ಯಾರಿಗೆ ಹೇಳೋದು? ಯುಧಿಷ್ಠಿರನಿಗೆ. ಪಾಪ ಯುಧಿಷ್ಠಿರ ಮೊದಲೇ ಸೋತು ಸುಣ್ಣಾಗಿ ಬಿಟ್ಟಿದ್ದಾನೆ. ಅವನಿಗೆ ಹೊಟ್ಟೆಯಲ್ಲಿ ಏನಾಗ್ತದೆ, ನಡುಗ್ತಾ ಇದೆ. ಮತ್ತೆ ಕೃಷ್ಣ ಹೆದರಿಸಿದಾಗೆ ಅಂದರೆ ಒಂದು ವೇಳೆ ಜರಾಸಂಧ ಭೀಮಸೇನನ್ನು ಕೊಂದರೆ ಅಂತ ಹೇಳಿದರೆ ಯುಧಿಷ್ಠಿರ ಅಲ್ಲೇ ಹೇಳ್ತಾನೆ, ಭಗವಂತ ನನಗೆ ಈ ಯಾಗ ಬೇಡವೇ ಬೇಡ ಅಂತ, ನನಗೆ ಬೇಡ ಈ ಯಾಗ, ಯಾಕೆ ಸುಮ್ಮನೆ ಒತ್ತಾಯ ಮಾಡ್ತೀರಿ ನೀವು ಅಂತ ಇನ್ನೀಗ ಹೇಳ್ತಾನೆ ಅಷ್ಟೆ. ಸೊ ಹೇಳ್ತಾರೆ, ಭಗವಂತ ಮುಂದೆ ಹೇಳ್ತಾರೆ ಏನಂತ ಹೇಳಿದ್ರೆ, ಈ ರೀತಿ ಒಂದು ವೇಳೆ ವಿರುದ್ಧವಾಗಿದ್ದು ನಡೆದರೆ ಏನಾಗ್ತದೆ? ದುಷ್ಟರ ವಿಜಯ ಆದಾಗ ಆಗ್ತದೆ ಅಂತ ತಿಳ್ಕೊಳ್ಳಿ. ವಿದ್ಧಿ, ವಿದ್ಧಿ ಅಂದರೆ ತಿಳಿದುಕೋ. ನ ಅನ್ಯಥ, ಬೇರೆ ಏನೂ ಇಲ್ಲ. ನ ಅನ್ಯಥ ಅಂತೇಳಿದರೆ ಬೇರೆ ರೀತಿ ಇಲ್ಲ. ಒಂದು ವೇಳೆ ಭೀಮಸೇನ ಗೆದ್ದರೆ ಎಲ್ಲ ಸಜ್ಜನರ ವಿಜಯ ಆಯಿತು, ಧರ್ಮ ಸಂಸ್ಥಾಪನೆ ಆಯಿತು. ಇಲ್ಲ ಜರಾಸಂಧ ಗೆದ್ದರೆ ಏನಾಯಿತು? ದುಷ್ಟರ ವಿಜಯ, ಅಧರ್ಮದ ಸಂಸ್ಥಾಪನೆ ಆಯಿತು ಅಂತ ಆಗ್ತದೆ. ಇದು ಯದಿ ಅಂದರೆ ಲೋಕದ ನಿಯಮದ ಪ್ರಕಾರ ಮಾತಾಡಿದರೆ. ಮಾತಾಡೋದು ಯಾರು? ಭಗವಂತ ಸ್ವಂತ ಮಾತಾಡ್ತಿರೋದು. ಸೊ ಈ ರೀತಿ ಮಾತಾಡಿದಾಗ ಏನಾಗ್ತದೆ? 102ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಅಂತ ನೋಡುವ ಪ್ರಭಂಜನಾಚಾರ್ಯರು. ಯಾವುದಿದು? ಜರಾಸುತಾದ್ಯ ವರ್ತತೆ ಯದಿ ಸ್ಮ ಮಾಗಧೋ ನಿಹನ್ಯತೆ. ಸೊ ಈಗ ಜರಾಸಂಧ ಹತನಾದಲ್ಲಿ ಸಜ್ಜನರಿಗೆ ಜಯ, ಸತಾಂ ಜಯ. ಯಾವಾಗದು? ಮಾಗಧೋ ನಿಹನ್ಯತೆ, ಮಗಧ ದೇಶದ ರಾಜನಾದ ಜರಾಸಂಧನು ಕೊಲ್ಲಲ್ಪಟ್ಟರೆ ಸತಾಂ ಜಯ. ಇಲ್ಲ ವಿಪರ್ಯಯೇಣ, ಇದಕ್ಕೆ ವಿರುದ್ಧವಾಗಿ ಒಂದು ವೇಳೆ ಆದರೆ ಅಸಜ್ಜನರಿಗೆ, ಅಸಜ್ಜನರು ಅಂದರೆ ದುಷ್ಟರು, ಕ್ರೂರರು, ರಾಕ್ಷಸರು, ಅವರಿಗೆ ಜಯ ಅಂತ ತಿಳಿ. ಇದು ನ ಅನ್ಯತಾ, ಬೇರೆ ಏನಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಸೊ ಹೀಗೆ ಇದನ್ನು ಕೃಷ್ಣ ಹೀಗೆ ಹೇಳಿ ಧರ್ಮರಾಜನಿಗೆ ಏನಾಗ್ತದೆ ಅಂತ ಹೇಳಿದ್ರೆ ಇನ್ನೂ ಜಾಸ್ತಿ ಹೆದರಿಕೆ ಆಗ್ತದೆ. 102ನೇ ಶ್ಲೋಕ ಆಯಿತು. ನೆಕ್ಸ್ಟ್ ಶ್ಲೋಕ ಹರಿದಾಸಣ್ಣ. 103 ಮತ್ತೆ 104 ಒಟ್ಟಿಗೆ ಇದೆ. ಆಯ್ತು. ಹರಿ ಓಂ ಸಪಾರಮೇಶ್ಚ್ಯ ಸತ್ಪದಂ ಪ್ರಯಾತ್ಯ ಸಂಶಯಂ ಯುಧಿ ಯ ಏವ ಹಂತಿ ಮಾಗಧಂ ಸ ವೇದ ಧರ್ಮಪಾಲಕಃ ನಿಹಂತಿ ಮಾಗಧೇಶ್ವರಂ ಸ ಏವ ವೈಷ್ಣವಂ ಜಗತ್ ಕರೋತಿ ಸರ್ವಪಾಲಿತೋ ಯತಃ ಸ ಬಾಹುಹದ್ರತಃ. ಯಾರು ಯುದ್ಧದಲ್ಲಿ ಜರಾಸಂಧನನ್ನು ಕೊಲ್ಲುವನೋ
ಅವನು ಉತ್ತಮನಾದ ಬ್ರಹ್ಮ ಪದವಿಯನ್ನು ಗಳಿಸುತ್ತಾನೆ, ಇದರಲ್ಲಿ ಸಂಶಯವಿಲ್ಲ. ಯಾರು ಜರಾಸಂಧನನ್ನು ಕೊಂದು ಜಗತ್ತನ್ನು ವಿಷ್ಣು ಭಕ್ತಿ ಭರಿತವನ್ನಾಗಿ ಮಾಡುತ್ತಾನೋ ಅವನೇ ವೇದ ಧರ್ಮಪಾಲಕ ನೆನೆಸುತ್ತಾನೆ ಮತ್ತು ಉತ್ತಮ ಆಗ್ತಾನೆ. ಏಕೆಂದರೆ ಜರಾಸಂಧ ಶಿವಭಕ್ತ. ನಂತರ ಸ ಪಾರಮೇಷ್ಟ್ಯ ಸತ್ಪದಂ ಪ್ರಯಾತಿ ಅಸಂಶಯಂ ಯುಧಿ ಸ ಏವ ಹಂತಿ ಮಾಗಧಂ ಸ ವೇದ ಧರ್ಮಪಾಲಕಃ ನಿಹಂತಿ ಮಾಗಧೇಶ್ವರಂ ಯ ಏಷ ಅಥವಾ ಸ ಏವ ವೈಷ್ಣವಂ ಜಗತ್ ಕರೋತಿ ಸರ್ವಪಾಲಿತೋ ಯತಃ ಸ ಬಾರ್ಹದ್ರತಃ ಸ ಪಾರಮೇಶ್ಚ ಸತ್ಪದಂ ಪ್ರಯಾತಿ ಅಸಂಶಯಂ ಯುಧಿ ಯ ಏವ ಹಂತಿ ಮಾಗಧಂ ಯ ಏವ ಹಂತಿ ಮಾಗಧಂ ಯಾರು ಹಂತಿ ಮಾಗಧಂ ಜರಾಸಂಧನನ್ನು ಕೊಲ್ಲುತ್ತಾರೋ ಯಾರು ಜರಾಸಂಧನನ್ನು ಕೊಲ್ತಾರೋ ಅವರೇ. ಏವ ಅಂದರೆ ಅವರೇ ಅಂತೇಳಿದರೆ ಜರಾಸಂಧ ಅನ್ನುವಂಥ ಮಹಾಪಿಡುಗು, ಮಹಾದುಷ್ಟ, ಭಾಳಷ್ಟು ಬಲ ಇದೆ. ಕಲಿಯ ನಂತರ ಮಹಾಬಲಿಷ್ಠ ಜರಾಸಂಧನೇ. ಅವನಿಗೆ ಬ್ರಹ್ಮದೇವರದ್ದು ರುದ್ರದೇವರದ್ದು ವರ ಇದೆ, ಬೇಕಾದಷ್ಟು ಸೈನ್ಯ ಇದೆ. ಸೊ ಅಂಥ ಜರಾಸಂಧನನ್ನು ಯಾರು ಕೊಲ್ತಾರೋ ಏವ ಹಂತಿ ಮಾಗಧಂ. ಮಾಗಧಂ ಅಂದರೆ ಮಗಧ ದೇಶದ ರಾಜನಾದ ಜರಾಸಂಧ. ಏವ ಹಂತಿ ಯಾರು ಕೊಲ್ಲುತ್ತಾನೋ ಅವನೇ ಅಂತೇಳಿದರೆ, ಅಂಥ ಯೋಗ್ಯತೆ ಇರುವವನು ಯಾರು ಅಂತೇಳಿದರೆ ಭಗವಂತನ ಯೋಚನೆಯಲ್ಲಿ ಯಾರನ್ನು ಹೇಳ್ತಾ ಇದ್ದಾನೆ? ಭೀಮಸೇನ ದೇವರನ್ನು. ಭೀಮಸೇನ ದೇವರು ಯಾರು ಅಂತೇಳಿದರೆ ಆ ಜರಾಸಂಧನನ್ನು ಕೊಲ್ಲುವಂತಹ ಮಹಾವೀರ ಯಾರು? ಭೀಮಸೇನ. ಅವನ ಹೆಸರು ಹೇಳಲಿಲ್ಲ. ಪಾರಮೇಷ್ಟ್ಯ ಸತ್ಪದಂ, ಪಾರಮೇಷ್ಟಿ ಅಂತೇಳಿದರೆ ಬ್ರಹ್ಮದೇವರು, ಚತುರ್ಮುಖ ಬ್ರಹ್ಮದೇವರು, ಬ್ರಹ್ಮ ಪದವಿ. ಪಾರಮೇಷ್ಟ್ಯ ಅಂತೇಳಿದರೆ ಬ್ರಹ್ಮ ಪದವಿ. ಸತ್ಪದಂ ಅತ್ಯಂತ ಉಚ್ಚ ಪದವಿ ಅಂತೇಳಿದರೆ ಅದು ಬ್ರಹ್ಮದೇವರ ಪದವಿ. ಸೊ ಈ ಚತುರ್ಮುಖ ಬ್ರಹ್ಮದೇವರ ಪದವಿ ಯಾಕಂತೇಳಿದರೆ ಭಗವಂತನ ಪದವಿ ಅದು ಯಾರಿಗೂ ಇಲ್ಲ, ಅದು ಭಗವಂತನೇ. ಆ ಭಗವಂತ ಅವನಿಗೆ ಹುಟ್ಟು ಇಲ್ಲ, ಭಗವಂತನಿಗೆ ಸಾವು ಇಲ್ಲ. ಭಗವಂತ ಯಾವತ್ತಿಂದ ಯಾವತ್ತಿಗೂ ಭಗವಂತ. ಎಲ್ಲ ಪ್ರಳಯ ಆಗಿ ಯಾರೂ ಇಲ್ಲ ಅಂತೇಳುವಾಗ ಆಲದೆಲೆಯ ಮೇಲೆ ಮಲಗಿದ್ದಾನೆ ಭಗವಂತ ಒಬ್ಬನೇ ಅಂತೇಳಿದರೆ ಆ ಆಲದೆಲೆಯೇ ಲಕ್ಷ್ಮೀದೇವಿ. ಸೊ ಆಲದೆಲೆಯ ಮೇಲೆ ಮಲಗಿದ್ದಾನೆ ಭಗವಂತ, ಒಂದು ಮಗುವಿನ ಹಾಗೆ. ಪ್ರಳಯ ಆಗಿದೆ, ಪ್ರಳಯೋದಕ ಮಾತ್ರ ಇರುವುದು. ಇಡೀ ಪ್ರಪಂಚ ಪ್ರಳಯೋದಕ ಮಾತ್ರ, ಪ್ರಳಯ ಸಮುದ್ರ, ಇನ್ನೇನಿಲ್ಲ. ಭಗವಂತ ಒಬ್ಬನೇ. ಆಮೇಲಿಂದ ಭಗವಂತನಿಗೇನಾಗ್ತದೆ? ಆಯಿತು, ಹಾಗಾದರೆ ಈಗ ಸೃಷ್ಟಿ ಮಾಡುವ ಅಂತ. ಸೊ ಸೃಷ್ಟಿ ಮಾಡುವ ಅಂತ ಹೇಳಿದ ಕೂಡಲೇ ಪ್ರಕೃತಿ ಪ್ರಚೋದನೆ ಆಯಿತು. ಪ್ರಕೃತಿ ಅಂದರೆ ಯಾರು? ಲಕ್ಷ್ಮೀದೇವಿಯ ಪ್ರಕೃತಿ. ಸೊ ಲಕ್ಷ್ಮೀದೇವಿ ಪ್ರಕೃತಿಯನ್ನು ಪ್ರಚೋದನೆ ಮಾಡಿದ ಅಂತ ಹೇಳಿದರೆ ಸೃಷ್ಟಿ ಆಯಿತು. ಎಲ್ಲ ಭಗವಂತ ಸಂಕಲ್ಪ ಮಾತ್ರ ಮಾಡುದು, ಬೇರೇನು ಮಾಡಲಿಕ್ಕಿಲ್ಲ. ಇಡೀ ಸೃಷ್ಟಿ ಆಯಿತು. ಸೃಷ್ಟಿಯಾದ ಮೇಲೆ ಪಾಲನೆ ಮಾಡ್ತಾನೆ, ಪಾಲನೆ ಮಾಡಿದ ಮೇಲೆ ಒಂದು ದಿವಸ ಸಂಹಾರ ಮಾಡ್ತಾನೆ, ಪುನಃ ಪ್ರಳಯ ಆಗ್ತದೆ. ಸೊ ಹೀಗೆ ಭಗವಂತ ಅವನು ಶಾಶ್ವತ ಸನಾತನ, ಅವನಿಗೆ ಯಾವ ಥರದ ನಾಶವೂ ಇಲ್ಲ, ಅವನಿಗೆ ಭಗವಂತ ಅಂತ ಹೆಸರು. ಸೊ ಅವನ ಧರ್ಮಪತ್ನಿ ಯಾರು? ಲಕ್ಷ್ಮೀದೇವಿ. ಸೊ ಲಕ್ಷ್ಮೀದೇವಿ ಭಗವಂತನ ಅಧೀನ. ಸೊ ಆಯ್ತಲ್ಲ, ಇದು 2 ಪೋಸ್ಟು ಖಾಲಿ ಇಲ್ಲ. ಸೊ ಮತ್ತೆ ನೆಕ್ಸ್ಟ್ ಪೋಸ್ಟು, ದೊಡ್ಡ ಪೋಸ್ಟು ಅಂತ ಹೇಳಿದರೆ ಚತುರ್ಮುಖ ಬ್ರಹ್ಮದೇವರ ಪದವಿ. ಆ ಪದವಿಯನ್ನು ಯಾರಿಲ್ಲಿ ಜರಾಸಂಧನನ್ನು ಕೊಲ್ತಾರೋ, ಅಂದರೆ ಜರಾಸಂಧನನ್ನು ಕೊಂದ ಕೂಡಲೇ ರಾಜಸೂಯ ಯಾಗ ಮಾಡಲಿಕ್ಕೆ ಇರುವಂಥ ತೊಂದರೆ ನಿವಾರಣೆ ಆಯಿತು. ಅಂದರೆ ನೆಕ್ಸ್ಟ್ ರಾಜಸೂಯ ಯಾಗ ಆಗ್ತದೆ ಅಂತ ಲೆಕ್ಕ. ರಾಜಸೂಯ ಯಾಗ ಆದರೆ ಕ್ರಮ ಪ್ರಕಾರವಾಗಿ ಖಂಡಿತ ಮಾಡ್ತಾರೆ. ಯಾಕಂದರೆ ಪಾಂಡವರು ಮಾಡಿದರೆ ಕ್ರಮ ಪ್ರಕಾರ ಮಾಡ್ತಾರವರು. ಯಾಕಂದರೆ ಅಲ್ಲಿ ಭಗವಂತ ಕೃಷ್ಣ, ಆಮೇಲೆ ಭಗವಂತ ವೇದವ್ಯಾಸರು, ಭಗವಂತ ಇವರು ಪರಶುರಾಮಾಚಾರ್ಯರು ಎಲ್ಲ ಇರ್ತಾರೆ.
ಸೊ ಅವರು ಎಲ್ಲರ ಸಮಕ್ಷಮದಲ್ಲಿ ಆಗುವಂಥ ಯಾಗವು ಅದು ಸಮರ್ಪಕವಾಗಿ ಆಗ್ತದೆ ಅಂತ ಲೆಕ್ಕ. ಹೀಗೆ ಸಮರ್ಪಕವಾಗಿ ಆದರೆ ಆ ಯಾಗದ ಪೂರ್ಣ ಫಲವನ್ನು ಪಡೆಯುವಂಥ ಯೋಗ್ಯತೆ ಇರುವುದು ಭೀಮಸೇನನಿಗೆ. ಬ್ರಹ್ಮ ಪದವಿಗೆ ಹೋಗಲಿಕ್ಕೆ, ಆ ಬ್ರಹ್ಮ ಪದವಿಯಲ್ಲಿ ಅದ್ಭುತವಾದ ಯೋಗ್ಯತೆಯನ್ನು ಗಳಿಸಲಿಕ್ಕೆ, ಅಂದರೆ ತಾಕತ್ತಿರೋದು ಯಾರಿಗೆ, ಯೋಗ್ಯತೆ ಇರೋದು ಯಾರಿಗೆ, ಭೀಮಸೇನನಿಗೆ. ಸೊ ಆ ಭೀಮಸೇನನು ಪಾರಮೇಷ್ಠ್ಯ ಸತ್ಪದಂ, ಚತುರ್ಮುಖ ಬ್ರಹ್ಮದೇವರ ಆ ಶ್ರೇಷ್ಠವಾದ ಪದವಿ, ಸತ್ ಪದಂ ಅಂದರೆ ಬಹಳ ಶ್ರೇಷ್ಠವಾದ ಪದವಿಯನ್ನು ಪ್ರಯಾತಿ ಪಡೆಯುತ್ತಾನೆ. ಪ್ರಯಾತಿ ಅಂದರೆ, ಯಾತಿ ಅಂದರೆ ಹೋಗುತ್ತಾನೆ ಅಂತ ಲೆಕ್ಕ. ಪ್ರಯಾತಿ ಅಂದರೆ ಪ್ರಕೃಷ್ಟೇನ ಅಂದರೆ ಬಹಳ ಉತ್ತಮ ರೀತಿಯಲ್ಲಿ ಹೋಗ್ತಾನಂತ. ಸೊ ಬ್ರಹ್ಮ ಪದವಿಗೆ ಹೋಗುತ್ತಾನೆ, ಪಡೆಯುತ್ತಾನೆ, ಬ್ರಹ್ಮ ಪದವಿಯನ್ನು ಹೊಂದುತ್ತಾನೆ ಅಂತ ಲೆಕ್ಕ. ಸೊ ಅಸಂಶಯಂ ಪ್ರಯಾತಿ ಅಸಂಶಯಂ, ಪ್ರಯಾತ್ಯಸಂಶಯಂ, ಸಂಧಿ ಅಂತ ಹೆಸರು ಇದಕ್ಕೆ. ಪ್ರಯಾತಿ ಹೋಗುತ್ತಾನೆ, ಅಸಂಶಯಂ ಏನಿದರಲ್ಲಿ ಸಂಶಯವೇ ಇಲ್ಲ. ಮತ್ತೇನು ಹೇಳ್ತಾರೆ, ಯುಧಿ. ಯುಧಿ ಅಂದ್ರೇನು, ಜರಾಸಂಧನಿಗೂ ಭೀಮಸೇನ ದೇವರಿಗೂ ಯುದ್ಧ ಆಗ್ತದೆ, ಯುದ್ಧದಲ್ಲಿ ಅಂತ ಅರ್ಥ. ಯುಧಿ ಯಾರು ಮಾಗಧಂ ಹಂತಿ, ಜರಾಸಂಧನನ್ನು ಕೊಲ್ತಾರೋ ಯಾರದು, ಭೀಮಸೇನ ಕೊಲ್ಲುವುದು, ಇನ್ಯಾರಿಲ್ಲ. ಆ ಭೀಮಸೇನನು ಸತ್ಪದಂ ಅತ್ಯಂತ ಉಚ್ಚವಾದ ಆ ಬ್ರಹ್ಮದೇವರ ಪದವಿಯನ್ನು ಪಾರಮೇಷ್ಠ್ಯಂ ಪ್ರಯಾತಿ ಆ ಪದವಿಯನ್ನು ಪಡೆಯುತ್ತಾರೆ. ಇದರಲ್ಲಿ ಯಾವುದೇ ಸಂಶಯ ಇಲ್ಲ, ಅಸಂಶಯಂ. ಆ ಭೀಮಸೇನ ದೇವರೇ, ಅವರೇ ಭೀಮಸೇನನೇ ಸ ವೇದ ಧರ್ಮ ಪಾಲಕ, ವೇದಗಳ ಪಾಲಕ. ಪಾಲಕ ಅಂದರೆ ರಕ್ಷಕ. ಸೊ ವೇದಗಳ ಪಾಲಕನೂ ಅವನೇ, ಧರ್ಮದ ಪಾಲಕನೂ ಅವನೇ. ಯಾಕೆ, ಜರಾಸಂಧ ಒಂದು ವೇಳೆ ಗೆದ್ದರೆ ವೇದಗಳು ಮನೆಗೆ ಹೋಗ್ತವೆ, ಧರ್ಮವೂ ಮನೆಗೆ ಹೋಗ್ತದೆ. ಯಾಕಂತ ಹೇಳಿದ್ರೆ ಮಹಾದುಷ್ಟ, ಅವನಿಗೆ ವೇದವೂ ಬೇಡ ಧರ್ಮವೂ ಬೇಡ. ಯಾರು, ಜರಾಸಂಧ. ಅಂಥ ಜರಾಸಂಧನನ್ನು ಕೊಂದು ಯಾರು ಯುದ್ಧದಲ್ಲಿ ಗೆದ್ದು ಮುಂದೆ ರಾಜಸೂಯ ಯಾಗವನ್ನು ಮಾಡ್ತಾರೋ ಅವರು ಬ್ರಹ್ಮ ಪದವಿಗೆ ಹೋಗ್ತಾರೆ. ಅದೇ ಯಾರಿದು, ಭೀಮಸೇನ. ಅದೇ ಭೀಮಸೇನ ವೇದದ ಪಾಲಕನೂ ಧರ್ಮದ ಪಾಲಕನೂ ಆಗಿರುತ್ತಾನೆ ಅಂತ. ಸೊ ಅಲ್ಲಿಂದ ನಿಹಂತಿ ಮಾಗಧೇಶ್ವರಂ ಸ ಏವ ವೈಷ್ಣವಂ ಜಗತ್ ಕರೋತಿ ಶರ್ವಪಾಲಿತೋ ಯತಃ ಸ ಬಾರ್ಹದ್ರಥಃ. ಯ ಪುನಃ ಯಾ ಬಂತು, ನಿಹಂತಿ ಮಾಗಧೇಶ್ವರಂ ಯ ಅಥವಾ ಸ ಯಾರು ಕೊಲ್ತಾರೋ ಸ ಅವನೇ. ಸೊ ಏಷ ಅಂದರೆ ಇವನೇ, ಸ ಅಂದರೆ ಅವನೇ, ಎರಡು ಒಂದೇ ಅರ್ಥ. ಸ ಏವ ಅವನೇ. ಸೊ ಯಾರು, ಮಾಗಧೇಶ್ವರಂ ನಿಹಂತಿ. ಮಾಗಧೇಶ್ವರ ಅಂದರೆ ಮಗಧ ದೇಶದ ರಾಜನಾದ ಜರಾಸಂಧ. ಮಾಗಧೇಶ್ವರಂ ನಿಹಂತಿ ಕೊಲ್ತಾನೋ ಯಾರು, ಭೀಮಸೇನ. ಅವನೇ ವೈಷ್ಣವಂ ಜಗತ್ ಕರೋತಿ, ಇಡೀ ಜಗತ್ತನ್ನು ವೈಷ್ಣವ ಜಗತ್ತನ್ನಾಗಿ ಮಾಡ್ತಾನೆ. ಎಲ್ಲರೂ ವಿಷ್ಣುವಿನ ಸೇವೆನೇ ಮಾಡಬೇಕು ಅಂದರೆ ಆ ವಿಷ್ಣುವೇ ಈ ಇಡೀ ಜಗತ್ತಿಗೆ ಭಗವಂತ ಅಂದರೆ ವಿಷ್ಣುವೇ. ಸೊ ವಿಷ್ಣುನೂ ಭಗವಂತ, ರುದ್ರದೇವರೂ ಭಗವಂತ, ಆಮೇಲೆ ಅಮ್ಮನವರೂ ಭಗವಂತ, ಗಣಪತಿಯೂ ಭಗವಂತ, ಸೂರ್ಯನೂ ಭಗವಂತ ಅಂತ ಹೇಳುವಂಥ ಎಷ್ಟೋ ಮತಗಳಿವೆ, ಬಹಳ ಪಾಪ್ಯುಲರ್ ಮತಗಳಿವೆ. ಅಂದರೆ ಜನರನ್ನು ಈ ರೀತಿ ಹೇಳಬಾರ್ದು ಅಂತ ಹೇಳಿದ್ರೆ, ಭಗವಂತ ಅಂತ ಹೇಳಿದರೆ ಒಬ್ಬನೇ ಇರುವುದು. ಭಗವಂತನ ಪತ್ನಿ ಲಕ್ಷ್ಮೀದೇವಿ ಆಯ್ತಲ್ಲ, ಉಳಿದವರೆಲ್ಲ ಬ್ರಹ್ಮ ರುದ್ರಾದಿ ಎಲ್ಲರೂ, ಇಂದ್ರ ಎಲ್ಲರೂ ಕೂಡ ಆ ಭಗವಂತನ ಪರಿವಾರ. ನಾವು ಇಲ್ಲ, ನೀವು ಇವತ್ತು ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗೋದು ಭಗವಂತ ಅಂತ ಪೂಜೆ ಮಾಡೋದು, ನಾಳೆ ರುದ್ರದೇವರ ದೇವಸ್ಥಾನಕ್ಕೆ ಹೋಗೋದು ಭಗವಂತ ಅಂತ ಪೂಜೆ ಮಾಡೋದು, ನಾಡ್ದು ಗಣಪತಿ ದೇವರ, ಅದಕ್ಕೆ ಏನಾಗ್ತದೆ ಎಲ್ಲ ಇದರ ಏನು ಈ ರೀತಿ ಮತವನ್ನು ಒಂದು ಅಂದರೆ ಆ ಹೇಳುವಂಥದ್ದನ್ನು ತಿರುಚಿ ಹೇಳಿದರೆ ಏನಾಗ್ತದೆ, ನಾವು ಮಾಡಿದ್ದು ಇದೊಂದು ತಪ್ಪು.
ಈ ತಪ್ಪಿಂದ ಇನ್ನೊಂದು ತಪ್ಪು ಏನಾಗ್ತದೆ ಅಂತ ಹೇಳಿದ್ರೆ, ಬಾಕಿ ಧರ್ಮದವರಿಗೆ ನೋಡಿ, ನಿಮ್ಮ ಹಿಂದೂ ಧರ್ಮ ನಿಮ್ಮದರಲ್ಲಿ ಒಂದು ದೇವರು ಅಂತ ಉಂಟಾ? 1,000 ದೇವರಲ್ವಾ? ಇವತ್ತೊಂದು ದೇವಸ್ಥಾನಕ್ಕೆ ನಾಳೆ ಒಂದು ದೇವಸ್ಥಾನಕ್ಕೆ ಹೋಗುದಲ್ವ ನೀವು? ನೋಡಿ, ನಮ್ಮ ಮತಕ್ಕೆ ಬನ್ನಿ. ನಮ್ಮ ಮತದಲ್ಲಿ ಒಬ್ಬರೇ ದೇವರು ಅಂತ ಎಷ್ಟೋ ನಮ್ಮ ಹೆಣ್ಣು ಮಕ್ಕಳನ್ನು ಹಾಳು ಮಾಡಲಿಕ್ಕೆ ಅವಕಾಶ ಕೊಟ್ಟ ಹಾಗೆ ಆಯಿತು. ನೋಡಿ, ಹಾಗಾದರೆ ತಿಳಿದ ಪಂಡಿತರುಗಳೇ ಈ ರೀತಿ ಅಪಭ್ರಂಶವಾಗಿ ಭಗವಂತನ, ಅಂದರೆ ಈಶ್ವರನೂ ಭಗವಂತ, ಯಾರು? ರುದ್ರದೇವರು ಭಗವಂತ, ವಿಷ್ಣುವೂ ಭಗವಂತ, ಕೃಷ್ಣನೂ ಭಗವಂತ ಅಂತ ಹೇಳಿ ಕಾಲು ತಪ್ಪಿಸಿಬಿಟ್ರೆ ಇದರಲ್ಲಿ ಅನಾಹುತ ಆಗುವುದು ಎಲ್ಲಿಗೆ? ನಮ್ಮ ಹಿಂದೂ ಧರ್ಮಕ್ಕೆ ಇವರು ದೊಡ್ಡ ಒಂದು ಪಿಡುಗನ್ನು ತಂದು ಕೊಟ್ಟ ಹಾಗೆ ಆಯಿತು. ಅಂತೇಳಿದರೆ ಅದು ಪಾಪ ಯಾರಿಗೆ ಹೋಗುವುದು? ಅವರಿಗೆ ಹೋಗುತ್ತಾನೆ. ಈ ರೀತಿ ತಪ್ಪು ಅಂದರೆ ನಮ್ಮ ಮಧ್ವಾಚಾರ್ಯರು ಸರಿಯಾದ ತಿಳುವಳಿಕೆ ಕೊಟ್ಟಾಗಲೂ ಕೂಡ ಇದು ಮಧ್ವಾಚಾರ್ಯರು ಹೇಳಿದ್ದೇ ಸರಿ ಇಲ್ಲ ಅಂತ ಮತ್ತೆ ತಮ್ಮದೇ ಹೇಳಿಕೊಂಡು ಹೋಗುವಂಥವರು ಬಹಳ ಈ ನಮ್ಮ ಧರ್ಮಕ್ಕೆ ದೊಡ್ಡ ಒಂದು ಅವರು ಮಾಡುವಂಥದ್ದು ಇದು ಸರಿಯಾದ್ದಲ್ಲ. ಬಹಳ ಒಂದು ದೊಡ್ಡ, ಅದಕ್ಕೆ ಏನು ಹೇಳ್ತಾರೆ, ತಪ್ಪನ್ನು ಮಾಡ್ತಾರೆ. ತಪ್ಪಂದರೆ ಪ್ರಮಾದ ಅಂತ ಹೇಳ್ತಾರೆ ನೋಡಿ, ಅಂಥ ದೊಡ್ಡ ತಪ್ಪನ್ನು ಮಾಡ್ತಾವ್ರು ಅವರು. ಇರಲಿ, ಈಗ ಇಲ್ಲಿ ಭಗವಂತ ಕೃಷ್ಣ ಹೇಳುವಂಥದ್ದು ಏನಂತ, ನಿಹಂತಿ ಮಾಗಧೇಶ್ವರಂ ಸಾಯೇವ. ಯಾರು ಮಾಗಧೇಶ್ವರನ್ನು ಕೊಲ್ತಾನೋ ಭೀಮಸೇನ, ಅವನು ಇಡೀ ಜಗತ್ತನ್ನು ವೈಷ್ಣವ ಜಗತ್ತನ್ನಾಗಿ ಮಾಡ್ತಾನೆ. ಭೀಮಸೇನ ಇಡೀ ಜಗತ್ತಿಗೆ ಆಲ್ರೆಡಿ ಸಾರಿಕೊಂಡು ಬಂದಿದ್ದಾನೆ, ಇನ್ನು ಮುಂದೆ ಪೂರ್ತಿಯಾಗಿ ಸಾರ್ತಾನೆ. ಯಾಕಂತೇಳಿದರೆ ಎಲ್ಲೆಲ್ಲಿ ಜರಾಸಂಧ ಇದ್ದಾನೋ, ಎಲ್ಲೆಲ್ಲಿ ಅವನ ಅನುಯಾಯಿಗಳಿದ್ದಾರೋ ಅವ್ರು ಏನು ಹೇಳ್ತಾರೆ, ರುದ್ರದೇವರೇ ಶ್ರೇಷ್ಠ ಅಂತ ಹೇಳಿಕೊಂಡು ಜನರ ಕಾಲು ತಪ್ಪಿಸಿಕೊಂಡು ಬಂದಿದ್ದಾರೆ. ಈಗ ಜರಾಸಂಧನನ್ನು ಕೊಲ್ಲುವ ಮುಖಾಂತರ ಇಡೀ ಜಗತ್ತನ್ನುವಂಥದ್ದು ಭೀಮಸೇನನೇ ಆಳುವಂತಾಗ್ತದೆ. ಭೀಮಸೇನನು ಸರಿಯಾದ ಪ್ರವಚನ ಕೊಡ್ತಾನೆ, ಸರಿಯಾದ ಉಪದೇಶ ಕೊಡ್ತಾನೆ. ಹೇಗೆ ರಾಮಾಯಣದಲ್ಲಿ ಅವನು ಯಾರು ಹನುಮಂತ ಉಪದೇಶ ಕೊಟ್ಟಿದ್ದಾನೋ, ಶ್ರೀರಾಮ ಒಬ್ಬನೇ ದೇವರು, ಇನ್ಯಾರೂ ದೇವರಿಲ್ಲ, ಉಳಿದವರೆಲ್ಲ ಶ್ರೀರಾಮನ ಪರಿವಾರ ಅಂತ ಉಪದೇಶ ಮಾಡಿದ್ದಾನೆ ಆಂಜನೇಯ, ಹನುಮಂತ. ಅದೇ ರೀತಿಯಲ್ಲಿ ಈಗ ಭೀಮಸೇನ ಉಪದೇಶ ಮಾಡ್ತಾನೆ ಇಡೀ ಜಗತ್ತಿಗೆ ಭಗವಂತ ಅಂತೇಳಿದರೆ ವಿಷ್ಣು ಒಬ್ಬನೇ ಅಂತೇಳಿದರೆ ಎಷ್ಟೋ ಜನರಿಗೆ ಮೋಕ್ಷಕ್ಕೆ ಹೋಗುವಂಥ ಚಾನ್ಸ್ ಆಗ್ತದೆ. ಅಂದರೆ ತಪ್ಪು ತಿಳುವಳಿಕೆ ಇದ್ದರೆ ಅದು ಮಿಥ್ಯಾಜ್ಞಾನ ಅಂತ ಆಗ್ತದೆ. ವಿಷ್ಣುವೂ ಭಗವಂತ, ರುದ್ರದೇವರೂ ಭಗವಂತ, ಪಾರ್ವತಿಯೂ ಭಗವಂತ, ಗಣಪತಿಯೂ ಭಗವಂತ ಅಂತ ಹೇಳಿದರೆ ಮಿಥ್ಯಾಜ್ಞಾನ ಆಗ್ತದೆ. ಅಂದರೆ ಒಳ್ಳೆ ಸಾಧನೆ ಮಾಡುವವರಿಗೂ ಮೋಕ್ಷ ಸಿಗದ ಹಾಗೆ ಆಗ್ತದೆ. ಅದಕ್ಕೆ ಮಧ್ವಾಚಾರ್ಯರು ಸರಿಯಾದ ತತ್ವಜ್ಞಾನ ಕೊಟ್ಟಿದ್ದಾರೆ. ಭಗವಂತ ಒಬ್ಬನೇ, ಅವನಿಗೆ ತುಂಬ ರೂಪಗಳುಂಟು. ಈಗ ದಶಾವತಾರ ಅಂತ, ರಾಮಾವತಾರ, ಕೃಷ್ಣಾವತಾರ, ನರಸಿಂಹಾವತಾರ, ಇದೆಲ್ಲ ಭಗವಂತಂದೇ ಅವತಾರಗಳು. ಇದರಲ್ಲಿ ಏನೂ ಭೇದ ಇಲ್ಲ. ರಾಮನೇ ಕೃಷ್ಣ, ಕೃಷ್ಣನೇ ಪರಶುರಾಮನೇ ವೇದವ್ಯಾಸರು. ಹೀಗೆ ಸೊ ಭಗವಂತನ ವಿಷ್ಣು ಸಹಸ್ರನಾಮದಲ್ಲಿ 1,000 ಹೆಸರುಗಳು ಬರ್ತದೆ, ರೂಪಗಳು ಬರ್ತದೆ. ಸೊ ಯಾವುದಕ್ಕೂ ಭೇದ ಇಲ್ಲ, ಭಗವಂತನದೇ ರೂಪಗಳು. ಸೊ ಹೀಗೆ ಭಗವಂತ ಒಬ್ಬನೇ, ಅವನೇ ಮಹಾವಿಷ್ಣು, ಅವನೇ ನಾರಾಯಣ. ಸೊ ಇದನ್ನು ಭೀಮಸೇನ ಇಡೀ ಜಗತ್ತಿಗೆ ಸಾರಿಬಿಟ್ಟು ಆ ಜಗತ್ತು ಅನ್ನುವಂಥದ್ದು ವೈಷ್ಣವ ಜಗತ್ತಾಗ್ತದೆ. ಕೃತಯುಗದಲ್ಲಿ ಅದೇ ಥರ ಇತ್ತಂತೆ. ಕೃತಯುಗದಲ್ಲಿ ದೇವರು ಒಬ್ಬನೇ ಅಂತ. ಆಮೇಲಿಂದ ತ್ರೇತಾಯುಗದಲ್ಲೆಲ್ಲ ಶುರುವಾಯಿತು ಅಂತೇಳಿದರೆ ಬೇರೆ ಬೇರೆ ದೇವರು ಅಂತೇಳಿದರೆ ಆ ರೀತಿ. ಮತ್ತು ದ್ವಾಪರ ಯುಗದಲ್ಲಿ ಕೃಷ್ಣ ಬಂದಾಗ ಇದೆಲ್ಲ ಜೋರಾಯಿತು. ಜರಾಸಂಧನಂಥವರೆಲ್ಲ ಭಾಳ ತಲೆ ಎತ್ತಿ ಓಡಾಡ್ತಿದ್ರಲ್ವ. ಸೊ ಈಗ ಜರಾಸಂಧನಿಗೆ ಟೈಮ್ ಬಂತು ಇನ್ನೀಗ ಸಾಯಲಿಕ್ಕೆ. ಸೊ ಹೀಗೆ ಇದನ್ನು ಹೇಳಿಬಿಟ್ಟು ಸ ಏವ ಅಥವಾ ಯ ಏಷ, ಈ ಭೀಮಸೇನನೇ ಜಗತ್ತು ವೈಷ್ಣವಂ ಕರೋತಿ, ಇಡೀ ಜಗತ್ತನ್ನು ಸರಿಯಾದ ತಿಳುವಳಿಕೆ ಕೊಡ್ತಾನೆ ಭಗವಂತ ಅಂತ ಹೇಳಿದ್ರೆ ನಾರಾಯಣ. ಅವನೇ ಮಹಾವಿಷ್ಣು, ಅವನೇ ಕೃಷ್ಣ, ಅವನೇ ರಾಮ, ಅವನೇ ನರಸಿಂಹ, ಒಂದು ಭೇದ ಇಲ್ಲ. ಸೊ ಭಗವಂತನ ಇವರು ರೂಪಗಳಷ್ಟೇ. ಇನ್ನು ಉಳಿದವರು ಬ್ರಹ್ಮದೇವರು, ರುದ್ರದೇವರು, ಸರಸ್ವತಿ, ಭಾರತಿ, ಇಂದ್ರ, ಕಾಮ, ಎಷ್ಟು ಜನ ಇದ್ದಾರೆ, ಅವರೆಲ್ಲ ಭಗವಂತನ ಪರಿವಾರ. ಎಷ್ಟು ಕರೆಕ್ಟ್ ಆಯ್ತು ನೋಡಿ. ಅಂದರೆ ಅಷ್ಟು ನೀಟಾಗಿ ಇದ್ದದ್ದನ್ನು ಅಪಭ್ರಂಶವಾಗಿ ಇವತ್ತಿಗೂ ಹೇಳ್ತಾರೆ ಅಂತ ಹೇಳಿದರೆ ಎಷ್ಟು ಅಂದರೆ ಅದು ಒಂಥರ ಭಾಳ ಬೇಜಾನ ಸಂಗತಿ ಅದು. ಸರ್ವಪಾಲಿತೋ ಯತಃ ಸ ಬಾರ್ಹದ್ರತಃ. ಸೊ ಯತಃ ಸ ಬಾರದ್ರತಃ ಸರ್ವಪಾಲಿತೋ. ಈ ಬಾರದ್ರಥ
ಬೃಹದ್ರಥನ ಮಗ ಬಾರದ್ರಥ, ಯಾರವನು? ಜರಾಸಂಧ. ಸೊ ಅವನು ಯತಃ, ಅವನು ಏನು ಮಾಡ್ಕೊಂಡು ಬಂದಿದ್ದಾನೆ? ಯತಃ, ಯಾಕೆಂದರೆ ಅವನು ಏನು ಮಾಡ್ಕೊಂಡು ಬಂದಿದ್ದಾನೆ ಅಂದರೆ ಸರ್ವಪಾಲಿತ. ಅವನೇನು ಹೇಳೋದು? ರುದ್ರ ದೇವರೇ ಏನು ಭಗವಂತ ಅಂತ ಹೇಳ್ಕೊಂಡು ಬಂದಿದ್ದಾನೆ. ಯಾರು? ಜರಾಸಂಧ. ಅವನಿಗೆ ಅನುಯಾಯಿಗಳು ಭಾಳಷ್ಟು ಜನ ಇದ್ದಾರೆ. ಎಲ್ಲ ಅಂತೇಳಿದರೆ ನಿಜವಾಗಿಯೂ ಮನಸ್ಸು ಇದ್ದು ಅನುಯಾಯಿಗಳು ಒಂದಷ್ಟು ಜನ ಇದ್ದಾರೆ. ಮನಸ್ಸಿಲ್ಲದೆ ಎಷ್ಟೋ ರಾಜರುಗಳು ಕೂಡ ಅವನ ಗುಂಪಿಗೆ ಸೇರಿದ್ದಾರೆ. ಯಾಕಂದರೆ ಅವನು ತೊಂದರೆ ಬೇಡ ಅಂತ. ಅಂದರೆ ಅವನಿಗೆ ಗೊತ್ತಾಗದ ಹಾಗೇನಾದರೂ ವೈಷ್ಣವ ಮತವನ್ನು ಹೇಳಬೇಕಷ್ಟೇ ವಿನಃ ಅವನಿಗೆ ಹೆದರಿಕೊಂಡು ಅವರು ಹೇಳ್ತಾರೆ ಅಲ್ಲ ರುದ್ರದೇವರೇ ಶ್ರೇಷ್ಠ, ರುದ್ರದೇವರೇ ಶ್ರೇಷ್ಠ ಅಂತ ಅವರು ಹೇಳ್ತಾರೆ. ಇದಕ್ಕೆಲ್ಲ ಕಾರಣ ಯಾರು? ಜರಾಸಂಧ, ಮಹಾದುಷ್ಟ, ಮಹಾಕ್ರೂರಿ. ಎಂಥ ಕ್ರೂರಿ ನೋಡಿ ಅವ. 22,800 ರಾಜರನ್ನು ಸೆರೆಮನೆಯಲ್ಲಿಟ್ಟು ಅವನು ರುದ್ರಯಾಗ ಮಾಡಲಿಕ್ಕೆ ಹೊರಟಿದ್ದಾನೆ. ಅವರನ್ನು ಬಲಿ ಕೊಡುವ ಮುಖಾಂತರ ನೀವು ಆಲೋಚನೆ ಮಾಡಿ ಎಂಥ ಜನರೆಲ್ಲ ಇದ್ದಾರೆ ಅಂತ ಹೇಳ್ಕೊಂಡು. ಸೊ ಅಂಥ ಜರಾಸಂಧ ಕ್ರೂರಿಯಾದವನು ಸರ್ವಪಾಲಿತ, ರುದ್ರದೇವರನ್ನೇ ಅವನು ಭಗವಂತ ಅಂತ ಸುಳ್ಳು ಹೇಳಿಕೊಂಡು ತಿರುಗಾಡುವವ. ಈಗ ಅವನಿಗೆ ಸಮಯ ಬಂದಿದೆ. ಅದಕ್ಕೆ ಮಧ್ವಾಚಾರ್ಯರು ಹೇಳ್ತಾರೆ ಬಾರ್ಹದ್ ರಥಃ. ಬಾರ್ಹದ್ ರಥ ಅಂತ ಒಟ್ಟಿಗೆ ಹೇಳಲಿಲ್ಲ, ಬಾರ್ ಹದ್ ರಥಃ ಅಂದರೆ ಇವ 2 ಪೀಸ್ ಆಗ್ತಾನೆ, ಇವನು 2 ಹೋಳಾಗ್ತಾನೆ. 2 ಹೋಳಾದದ್ದು ಯಾವಾಗ? ಅವ ಹುಟ್ಟುವಾಗ 2 ಹೋಳಾಗಿ ಹುಟ್ಟಿದ್ದವ, ಜೀವ ಇಲ್ಲದೆ ಹುಟ್ಟಿದ್ದ. ಈಗ ಮತ್ತೆ ಅವನು 2 ಹೋಳಾದರೆ ಜೀವ ಹೋಗ್ತದೆ ಒಂದು. ಅದನ್ನು ಹೇಳಿದ್ದಾರೆ ಬಾರ್ ಹದ್ರತಃ ಅಂದರೆ ಇವನು 2 ಹೋಳಾಗಲಿಕ್ಕೆ ಟೈಮ್ ಬಂದಿದೆ. ಅಂದರೆ ಇದನ್ನು ಯಾರು ಮಾಡುವಂಥದ್ದು? ಭಗವಂತ ಶ್ರೀಕೃಷ್ಣ ಸ್ವಂತ ಭೀಮಸೇನನ ಮುಖಾಂತರ ಮಾಡಿಸುವಂಥದ್ದು. ಕೃಷ್ಣನೇ ನಿಂತು ಈ ಇವನನ್ನು ಭೀಮಸೇನನ ಮುಖಾಂತರ ಈ ಜರಾಸಂಧನನ್ನು ಕೊಲ್ಲಿಸುವಂಥದ್ದು. ಅಂದರೆ ಇವನು ಕಲಿ ನಂಬರ್ 2. ಕಲಿ ನಂಬರ್ 1 ಯಾರು? ಕಲಿ ನಂಬರ್ 1 ದುರ್ಯೋಧನ. ಆ ದುರ್ಯೋಧನನ್ನು ಕೂಡ ಕೊಂದದ್ದು ಯಾರು? ಭೀಮಸೇನ. ಯಾರ ಎದುರು ನಿಂತು? ಕೃಷ್ಣನ ಸಮಕ್ಷಮದಲ್ಲಿ. ಕೃಷ್ಣನ ಸಮಕ್ಷಮದಲ್ಲೇ ಕಲಿಯನ್ನು ಕೂಡ ಭೀಮಸೇನ ಕೊಂದದ್ದು. ಅದೇ ಕೃಷ್ಣನ ಸಮಕ್ಷಮದಲ್ಲಿ ಈಗ ಜರಾಸಂಧನನ್ನು ಭೀಮಸೇನ ಮೊದಲು ಕೊಲ್ಲುವುದು, ನಂತರ ಕಲಿ ನಂಬರ್ 2 ಮೊದಲು ಕೊಲ್ಲುವುದು, ಕಲಿ ನಂಬರ್ 1 ಆಮೇಲೆ ಕೊಲ್ಲುವುದು ಮಹಾಭಾರತದಲ್ಲಿ. ಹೀಗೆ ಇದನ್ನೆಲ್ಲ ಕೃಷ್ಣ ಹೇಳುವಂಥದ್ದು. ಸೊ ಎಲ್ಲ ಅದರ ಪೀಠಿಕೆಯನ್ನು ಕೊಡ್ತಾ ಇದ್ದಾನೆ ಕೃಷ್ಣ ಇಲ್ಲಿ. ಸೊ ಇದು ಈ 2 ಶ್ಲೋಕಗಳಿಗೆ. ಹೀಗೆ ಯಾವನು ಯುದ್ಧದಲ್ಲಿ ಯುಧಿ, ಸೂರ್ಯನ ಶ್ಲೋಕ 101ನೇ ಶ್ಲೋಕ. ಯುದ್ಧದಲ್ಲಿ ಯಾರು ಅಂತೇಳಿದರೆ ಯಾವುದು? ಯುದ್ಧದಲ್ಲಿ ಏವ ಹಂತಿ ಮಾಗಧಂ, ಯಾರು ಯುದ್ಧದಲ್ಲಿ ಆ ಮಾಗಧನನ್ನು ಜರಾಸಂಧನನ್ನು ಹಂತಿ ಕೊಲ್ತಾರೋ ಅವನೇ ನಿಶ್ಚಯವಾಗಿಯೂ ಬ್ರಹ್ಮ ಪದವಿಯನ್ನು ಹೊಂದುತ್ತಾನೆ. ಸತ್ಪದಂ ಪಾರಮೇಷ್ಟ್ಯಂ ಅವನು ಪ್ರಾಪ್ನೋತಿ, ಅವನು ಹೊಂದುವನು. ಪ್ರಯಾತಿ ಪ್ರಾಪ್ನೋತಿ ಹೊಂದುತ್ತಾನೆ, ಪಡೆಯುತ್ತಾನೆ. ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ಅಸಂಶಯಂ ಅವನೇ ವೇದ ಧರ್ಮಪಾಲಕ, ವೇದವನ್ನು ರಕ್ಷಿಸ್ತಾನೆ, ಧರ್ಮವನ್ನು ರಕ್ಷಿಸ್ತಾನೆ ಅನ್ನುವಂಥದ್ದು. ನಂತರ ನಿಹಂತಿ ಮಾಗಧೇಶ್ವರಂ, ಆ ಜರಾಸಂಧನು ಶಿವನಿಂದ ರಕ್ಷಿತನಾಗಿರುವವನು, ಶಿವನವರ ಪಡೆದವನು. ಸರ್ವಪಾಲಿತೋ ಹೇಳುವುದೇನು? ರುದ್ರನೇ ಭಗವಂತ ಅಂತ ಜಗತ್ತಿಗೆ ಸಾರಿಕೊಂಡು ಬಂದಿದ್ದಾನೆ. ಈಗ ಯಾವಾಗ ಭೀಮಸೇನ ಅವನನ್ನು ಕೊಲ್ತಾನೋ, ಸೊ ಕೊಂದ ಕೂಡಲೇ ಏನಾಗ್ತಾನೆ? ಭೀಮಸೇನ ಇಡೀ ಜಗತ್ತಿಗೆ ಸಾರ್ತಾನೆ. ಏನಂತೇಳಿದರೆ ನೋಡಿ, ಭಗವಂತ ಅಂತೇಳಿದರೆ ಶ್ರೀಕೃಷ್ಣನೇ ಭಗವಂತ, ಇನ್ನೊಬ್ಬ ಭಗವಂತ ಇಲ್ಲ. ಕೃಷ್ಣನೇ ಭಗವಂತ, ಉಳಿದವರೆಲ್ಲ ಕೃಷ್ಣನ ಪರಿವಾರ. ಕೃಷ್ಣನಿಗೆ ಸಮನೂ ಯಾರೂ ಇಲ್ಲ, ಕೃಷ್ಣನಿಗೆ ಮೀರಿ ಅಂತೂ ಯಾರೂ ಇಲ್ಲವೇ ಇಲ್ಲ. ಅಂತ ಸಮನೇ ಇಲ್ಲ ಅಂದರೆ ಇನ್ನು ಮೀರಿ ಅವರು ಯಾರಾದರೂ ಇರ್ತಾರಾ ಅನ್ನುವಂಥದ್ದು ಗೊತ್ತೇ ಇರುವಂಥ ವಿಷಯ.
ಹೀಗೆ ಹೇಳ್ತಾರೆ. ಸೊ ಜರಾಸಂಧ ಸತ್ತ ಮೇಲೆ ಏನಾಗ್ತದೆ ಅನ್ನುವಂಥ ವಿಷಯವನ್ನು ಕೃಷ್ಣ ಮೊದಲೇ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಇವತ್ತಿನ ನಿಲ್ಲಿಸ್ಕೊಳ್ಳೋಣ. ಇನ್ನು ಧರ್ಮರಾಜ ಎಷ್ಟು ನಡುಗ್ತಾ ಇದ್ದಾನೆ, ಅವನದೇನು ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನು ನಾಳೆ ನೋಡುವ. ಶ್ರೀಕೃಷ್ಣ ಅರ್ಪಣ ಮಸ್ತು.